ಈ ದಿನ ದೀಪಾವಳಿ ಹಬ್ಬ ಸೋಮವಾರದ ದಿನ ಬಂದಿದೆ. ಸೋಮಾವತಿ ಅಮಾವಾಸ್ಯೆ ಕೂಡ ಇದೆ. ಈ ದೀಪಾವಳಿ ಅಮಾವಾಸ್ಯೆಯ ದಿನ ಕಲ್ಲುಪ್ಪಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥ ಈ ಪರಮ ಪವಿತ್ರವಾದಂಥ ಪರಿಹಾರ ಅದ್ಭುತವಾಗಿ ನಮಗೆ ಫಲವನ್ನು ತಂದುಕೊಡುವಂಥದ್ದು. ಕಲ್ಲುಪ್ಪು ಪರಮ ಪವಿತ್ರವಾದಂತಹ ಪದಾರ್ಥ, ಮಹಾಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು. ಸಮುದ್ರ ಮಂಥನದ ಸಂದರ್ಭದಲ್ಲಿ ಕಲ್ಲುಪ್ಪು ಮಹಾಲಕ್ಷ್ಮಿ ಒಟ್ಟಿಗೆ ಜನನವಾಗಿರೋದ್ರಿಂದ ಸೋದರ ಸಂಬಂಧ ಅಂತಲೇ ಹೇಳಲಾಗುತ್ತೆ. ಧನಾಕರ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ, ತಂತ್ರಮಂತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ, ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕಲ್ಲುಪ್ಪನ್ನು ಉಪಯೋಗಿಸ್ಕೊಳ್ಳಲಾಗುತ್ತೆ. ಹಾಗೆ ಆಹಾರದ ರುಚಿಯನ್ನು ಕೂಡ ಈ ಕಲ್ಲುಪ್ಪು ಹೆಚ್ಚಿಸುತ್ತೆ. ಇಂತಹ ಅದ್ಭುತವಾದಂಥ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವ ಈ ಚಿಕ್ಕ ಪರಿಹಾರ ನಮ್ಮ ಸಾಲ ಬಾಧೆಗಳನ್ನು ನಿರ್ಮೂಲ ಮಾಡುತ್ತೆ. ಕೋಟಿ ಕೋಟಿ ಸಾಲವಿದ್ರೂ ಕೂಡ ಅತಿ ಶೀಘ್ರವಾಗಿ ಸಾಲ ತೀರುತ್ತೆ. ಸಾಲದ ಸಮಸ್ಯೆಯಿಂದ ಬಳಲ್ತಾ ಇರೋರು ತಪ್ಪದೇ ಪರಿಹಾರವನ್ನು ಮಾಡ್ಕೊಳ್ಳಿ. ಹಣಕಾಸಿನ ಸಮಸ್ಯೆಗಳಾಗ್ತದೆ, ವ್ಯವಹಾರಗಳು ಕುಂಠಿತವಾಗ್ತದೆ, ಧನಲಾಭವಿಲ್ಲ, ಹಾಗೆ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಯಾವುದೇ ರೀತಿ ಲಾಭಾಂಶವಿಲ್ಲ, ನಷ್ಟಗಳಾಗ್ತದೆ ಅಂದ್ರೂ ಕೂಡ ಈ ಚಿಕ್ಕ ಪರಿಹಾರವನ್ನು ವ್ಯಾಪಾರ ಸ್ಥಳದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ. ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ. ಅದರಲ್ಲೂ ಈ ದಿನ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 12 ಗಂಟೆ ಒಳಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ದಿನ ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ ಇದೆ. ಧನಲಕ್ಷ್ಮಿ ವ್ರತಾಚರಣೆಯನ್ನು ಮಾಡಿಕೊಳ್ಳುವಂತಹ ದಿನ, ಅತ್ಯಂತ ಶ್ರೇಷ್ಠವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ. ಈ ದಿನ ನಾವು ಈ ಪರಿಹಾರ ಮಾಡಿಕೊಂಡ್ರಿ ಅಂದರೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದು ಕೊಡುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಕಲ್ಲುಪ್ಪಿಗೆ ಅಂತಹ ಒಂದು ಶಕ್ತಿ ಇದೆ. ಕಲ್ಲುಪ್ಪಿನಿಂದ ಯಾವುದೇ ರೀತಿ ತಂತ್ರಗಾರಿಕೆಯನ್ನು ಮಾಡಿಕೊಂಡ್ರೂ ಕೂಡ ಅದು 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ. ಅನಾದಿ ಕಾಲದಿಂದ ಸಾಕಷ್ಟು ರೀತಿಯ ಕಲ್ಲು ಉಪ್ಪಿನ ಪರಿಹಾರಗಳನ್ನು ಮಾಡಿಕೊಂಡು ನಮ್ಮ ಸಮಸ್ಯೆಗಳೆಲ್ಲ ಏನಿರುತ್ತೆ ಅದನ್ನು ನಿರ್ಮೂಲನೆ ಮಾಡ್ಕೊಂಡಿದ್ದಾರೆ. ಪ್ರತಿ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ. ಹಣಕಾಸಿನ ಸಮಸ್ಯೆಗಳು, ಬಡತನ ಇತ್ತು ಅಂತಂದರೆ ಆ ಬಡತನವನ್ನು ನಿವಾರಣೆ ಮಾಡಿಕೊಂಡು ಧನಾಭಿವೃದ್ಧಿಯನ್ನು ಮಾಡ್ಕೊಳ್ಬೇಕು. ನಾನಾ ಮೂಲಗಳಿಂದ ಧನಾಗಮನವಾಗಬೇಕು. ಯಾರಿಗಾದರೂ ಹಣ ಕೊಟ್ಟು ಹಣ ಕೈಗೆ ಎಟುಕ್ತಾ ಇಲ್ಲ, ಬರ್ತಾ ಇಲ್ಲ, ಅದೇ ಯಾವುದೇ ರೀತಿ ವ್ಯಾಪಾರದಲ್ಲಿ ಲಾಭಾಂಶಗಳು ಬರ್ತಾ ಇಲ್ಲ, ವೃತ್ತಿ ಜೀವನದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಂದ್ರೂ ಕೂಡ ಈ ಕಲ್ಲುಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಕಣ್ಣು ದೃಷ್ಟಿ, ನರದೃಷ್ಟಿ, ನಿಮ್ಮ ಹಣಕಾಸಿಗೆ ಬಂದಿರುವಂಥ ದೃಷ್ಟಿ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಕೆಲವೊಮ್ಮೆ ನಮ್ಮ ಏಳಿಗೆಯನ್ನು ಸಹಿಸಲಾಗದೆ ನಮ್ಮ ಮೇಲೆ ಕಣ್ಣು ದೃಷ್ಟಿ, ನರದೃಷ್ಟಿ ಮಾಡುವಂಥದ್ದು, ಮಾಟ ಮಂತ್ರಗಳನ್ನು ಮಾಡುವಂಥದ್ದು, ನಮ್ಮ ಹಿತಶತ್ರುಗಳು ಕೂಡ ಹೆಚ್ಚಾಗಿರ್ತಾರೆ. ಅದು ನಮಗೆ ತಿಳಿಯೋದೇ ಇಲ್ಲ. ಯಾಕೋ ನಮ್ಗೆ ಇಷ್ಟೊಂದು ನಷ್ಟ ಆಗ್ತದೆ, ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಇರೋರಿಗೆ ಈ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಈ ಪರಿಹಾರ ಮಾಡ್ಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ, ಅಂತಹ ಒಂದು ಅದ್ಭುತವಾದಂಥ ಪರಿಹಾರ. ಈ ಒಂದು ಪರಿಹಾರಕ್ಕೆ ಕಲ್ಲುಪ್ಪನ್ನೇ ತೆಗೆದುಕೊಳ್ಬೇಕು, ಪುಡಿ ಉಪ್ಪನ್ನು ತೆಗೆದುಕೊಳ್ಬಾರ್ದು. ಕಲ್ಲುಪ್ಪು ಹೊಸದಾದಂತಹ ಪ್ಯಾಕೆಟನ್ನು ಈ ದಿನ ಖರೀದಿ ಮಾಡ್ಕೊಂಡು ತಂದ್ರಿ ಅಂದರೆ ಆ ಕಲ್ಲುಪ್ಪಿನ ಜೊತೆಗೆ ಮಹಾಲಕ್ಷ್ಮಿ ಆಗಮನವಾಗಿ ಮನೆಯಲ್ಲಿ ಸ್ಥಿರಕಾಲ ಮಹಾಲಕ್ಷ್ಮಿ ನೆಲೆಯೂರ್ತಾಳೆ ಅಂತಲೇ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ದಿನ ಕಲ್ಲುಪ್ಪನ್ನು ಕೊಂಡ್ಕೊಂಡು ತನ್ನಿ. ಇಲ್ಲ ಮನೆಯಲ್ಲೇ ಸಾಕಷ್ಟು ಕಲ್ಲುಪ್ಪಿದೆ ಅಂತಂದರೆ ಆ ಕಲ್ಲುಪ್ಪನ್ನು ಉಪಯೋಗಿಸ್ಕೊಂಡೇ ನೀವು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ. ಆಶ್ಚರ್ಯ ಪಡ್ತೀರಾ, ಅಷ್ಟೊಂದು ಅದ್ಭುತವಾಗಿ ಫಲಿತಾಂಶವನ್ನು ತಂದು ಕೊಡುತ್ತೆ ಅಂತಲೇ ನಮಗೆ ಶಾಸ್ತ್ರಗಳು ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಮೊದಲನೇದಾಗಿ ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಕಲ್ಲುಪ್ಪನ್ನು ಒಂದು ಪ್ಯಾಕೆಟ್ ಇದ್ದರೆ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಒಂದು ಮಣ್ಣಿನ ಪ್ಲೇಟ್ ಆಗಿರ್ಬೋದು ಅಥವಾ ಗಾಜಿನ ಬಟ್ಲ ಆಗಿರ್ಬೋದು, ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಈ ಒಂದು ಪರಿಹಾರವನ್ನು ನಮಗೆ ವಿಪರೀತ ಧನಾಗಮನವಾಗಬೇಕು, ಧನಾಕರ್ಷಣೆ ಆಗಬೇಕು, ಸಾಲ ಬಾಧೆ ಎಷ್ಟು ಸಾಲ ಇದೆ ಅಷ್ಟೆಲ್ಲ ಸಾಲ ಕೂಡ ತೀರಬೇಕು, ಒಂದು ನೆಮ್ಮದಿಯುತವಾದಂಥ ಜೀವನ ನಮ್ಮದಾಗಬೇಕು ಅಂತ ಆಲೋಚನೆ ಇರುವಂಥವ್ರು ತಪ್ಪದೇ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಮಣ್ಣಿನ ಪ್ಲೇಟ್ ಆಗಿರ್ಬೋದು ಅಥವಾ ಗಾಜಿನ ಪ್ಲೇಟ್ ಆಗಿರ್ಬೋದು, ಎರಡರಲ್ಲಿ ಯಾವುದನ್ನಾದರೂ ತೆಗೆದುಕೊಳ್ಳಿ. ಆ ಒಂದು ಪ್ಲೇಟಿನಲ್ಲಿ ಕಲ್ಲುಪ್ಪನ್ನು ಒಂದು ಇಡೀ ಕರೆಕ್ಟಾಗಿ ಒಂದು ಇಡೀ ಕೈಯಲ್ಲಿ ಅಂಗೈಯಲ್ಲಿ ಒಂದು ಇಡೀ ಕಲ್ಲುಪ್ಪನ್ನು ತೆಗೆದುಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ನಾನು ನನ್ನ ಸಾಲ ಬಾಧೆಗಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೋತಾ ಇದ್ದೀನಿ, ಧನಾಕರ್ಷಣೆಗಾಗಿ ಈ ಒಂದು ಪರಿಹಾರ ಮಾಡ್ಕೋತಾ ಇದ್ದೀನಿ, ಧನಾಕರ್ಷಣೆಯಾಗಿ ಸಾಲ ಬಾಧೆಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳ್ಕೊಂಡು ಆ ಒಂದು ಕೈಯಲ್ಲಿ ಕಲ್ಲುಪ್ಪನ್ನು ಇಟ್ಕೊಂಡಿರೋದು ಆ ಬಟ್ಟಲಿನಲ್ಲಿ ಹಾಕೊಳ್ಳಿ ಸ್ನೇಹಿತರೆ. ಬಟ್ಟಲಿನಲ್ಲಿ ಹಾಕ್ಕೊಂಡು ಅದರ ಆ ಒಂದು ಕಲ್ಲುಪ್ಪಿನ ಮೇಲೆ 1 ರೂ ನಾಣ್ಯವನ್ನು ಇಟ್ಕೊಳ್ಳಿ. ಆ 1 ರೂ ನಾಣ್ಯ ಅನ್ನೋದು ಸಮೃದ್ಧಿಯ ಸಂಕೇತ, ಧನಾಕರ್ಷಣೆಯ ಮಾಡುವಂಥದ್ದು. 1 ರೂ ಇಂದ ಏನಾಗುತ್ತೆ ಅಂತ ಹೇಳ್ಬೋದು. ಆದರೆ 1 ರೂ ಅದು ಒಂದು ಧನಾಕರ್ಷಣೆ ಮಾಡುವಂತಹ ಒಂದು ಅದ್ಭುತವಾದಂಥ ಒಂದು ನಂಬರ್ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ 1 ರೂ ನಾಣ್ಯವನ್ನು ಈ ಕಲ್ಲುಪ್ಪಿನ ಮೇಲೆ ಇಟ್ಕೊಳ್ಳಿ. ಅದರ ಜೊತೆಗೆ 7 ಏಲಕ್ಕಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. 7 ಏಲಕ್ಕಿ ಬೇಕಾಗುತ್ತೆ. ಆ 7 ಏಲಕ್ಕಿಯನ್ನು ಕೂಡ
ಈ ಒಂದು ರು ನಾಣ್ಯದ ಸುತ್ತ ಇಟ್ಕೊಳ್ಳಿ, ವೃತ್ತಾಕಾರದಲ್ಲಿ ಇಟ್ಕೊಂಡು ಆ ಒಂದು ಆ, ಈ ಕಲ್ಲುಪ್ಪು ಮತ್ತು ಏಲಕ್ಕಿ ಮತ್ತು ಆ 1 ರು ನಾಣ್ಯ ಏನಿದೆ ನೋಡಿ, ಅದನ್ನು ಇಟ್ಕೊಂಡ್ಬಿಟ್ಟು ಆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಅದನ್ನು ಸ್ವಲ್ಪ ಹೊತ್ತು ಇಟ್ಬಿಡಿ ಸ್ನೇಹಿತರೆ. ಸ್ವಲ್ಪ ಹೊತ್ತು ಇಟ್ಟು ಮನೆಯಲ್ಲಿ ಧನಾಕರ್ಷಣೆ ಆಗುವಂತೆ ಮಾಡುತ್ತಾ, ಈ ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗಿದೆ, ಸಾಲ ಬಾಧೆಗಳು ವಿಪರೀತವಾಗಿದೆ, ನೆಮ್ಮದಿಯುತವಾದಂಥ ಜೀವನವನ್ನು ಕೊಡುತ್ತಾಯಿ ಅಂತ ಬೇಡ್ಕೊಂಡ್ಬಿಟ್ಟು ನೀವಿರುವಂತಹ ಒಂದು ಮನೆಯಲ್ಲಿ ಯಾರು ತುಳಿದಿಲ್ದಿರೋ, ಯಾರು ದಾಟ್ತಿಲ್ದಿರುವಂತಹ ಒಂದು ಜಾಗವನ್ನು ನೋಡ್ಕೊಳ್ಳಿ. ಬೀರುವಿನ ಮೇಲಾಗಿರ್ಬೋದು, ಸಜ್ಜದ ಮೇಲಾಗಿರ್ಬೋದು, ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳು ತುಳಿತಾರೆ, ಅದನ್ನು ತಳ್ಳಿಬಿಡ್ತಾರೆ ಅನ್ನೋ ಒಂದು ಭಯ ಇತ್ತು ಅಂದರೆ ನೀವು ಈ ಎತ್ತರವಾಗಿರುವಂತಹ ಜಾಗ ಅಥವಾ ಬೀರುವಿನ ಕೆಳಭಾಗದಲ್ಲಿ ಇದನ್ನು ಇಟ್ಕೊಳ್ಬೋದು. ಮನೆಯಲ್ಲಿ ಯಾವ ಮೂಲೆಯಲ್ಲಿಟ್ಟರೂ ಕೂಡ ಧನಾಕರ್ಷಣೆ ಆಗುತ್ತೆ. ಹಣ ಇಡುವಂಥ ಜಾಗದಲ್ಲಿ ಇಟ್ಟರು ಇನ್ನೂ ಕೂಡ ಉತ್ತಮ ಧನಾಕರ್ಷಣೆ ಆಗುತ್ತೆ ಅಂತ ನಮಗೆ ಶಾಸ್ತ್ರಗಳು ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಕಲ್ಲುಪ್ಪಿನ ಒಂದು ಪ್ಯಾಕ್ ಏನಿದೆ, ಈ ಒಂದು ಬಟ್ಟಲು, ಇದನ್ನು ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ಯಾವುದಾದ್ರೂ ಯಾರು ತುಳಿದಿದ್ದಿರೋ ಜಾಗದಲ್ಲಿ ಈ ಕಲ್ಲುಪ್ಪನ್ನು ಇಟ್ಬಿಡಿ ಸ್ನೇಹಿತರೆ. ವೆರಿ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಪರಿಹಾರ. 7 ಏಲಕ್ಕಿ ಬೇಕಾಗುತ್ತೆ, ಅದ್ರ ಜೊತೆಗೆ 1 ರು ನಾಣ್ಯ, ಕಲ್ಲುಪ್ಪು, ಒಂದು ಬಟ್ಲು, ಇಷ್ಟೇ. ಒಂದು 20-30 ರೂಪಾಯಲ್ಲಿ ಮುಗ್ದೋಗುವಂಥದ್ದು. ಬಟ್ ಎಷ್ಟು ಕಡಿಮೆ ಖರ್ಚಲ್ಲಿ ನಾವು ಈ ಪರಿಹಾರವನ್ನು ಮಾಡ್ಕೋತೀವಿ ಅಷ್ಟು ಅದ್ಭುತವಾಗಿ ಫಲವನ್ನು ತಂದು ಕೊಡುತ್ತೆ. ಈ ಒಂದು ಕಲ್ಲುಪ್ಪನ್ನು ಸರಿಯಾಗಿ 24 ಗಂಟೆಗಳ ಕಾಲ ನಾವು ಅಲ್ಲೇ ಬಿಡಬೇಕಾಗುತ್ತೆ. 24 ಗಂಟೆ ಅಂತಂದರೆ ಈ ದಿನ ನಾವು ಸಾಯಂಕಾಲ 7 ಗಂಟೆ ನಂತರ ಮಾಡ್ಕೊಂಡ್ವಿ ಅಂದರೆ ಮರುದಿನ 7 ಗಂಟೆ ನಂತರ, ಅಂದರೆ ಈ ದಿನ ಸೋಮವಾರ ಆಗಿದೆ, ಇದು ಮಂಗಳವಾರದ ದಿನ ವಿಸರ್ಜಿಸ್ಬೇಕಾ ಅಂದರೆ ಮಂಗಳವಾರ ಮಾಡ್ಕೊಬೇಡಿ, ಬುಧವಾರ ಬೆಳಗ್ಗೆನೇ ಇದನ್ನು ತೆಗೆದುಕೊಂಡು ಹೋಗಿ ವಿಸರ್ಜಿಸ್ಕೊಳ್ಳಿ. ಹರಿಯೋ ನೀರಾಗಿರ್ಬೋದು ಅಥವಾ ಯಾರೂ ತುಳಿದಿಲ್ದಿರುವಂತಹ ಜಾಗವನ್ನು ನೋಡಿ ಇಟ್ಕೊಳ್ಳಿ. ಹಸಿರು ಗಿಡದ ಕೆಳಗಡೆ ಅಲ್ಲಿ ನೀವು ಇದನ್ನು ವಿಸರ್ಜಿಸಿ. ಅದರಲ್ಲಿರುವ 1 ರು ನಾಣ್ಯವನ್ನು ಯಾವುದಾದ್ರೂ ದೇವಾಲಯದ ಉಂಡಿಗೆ ಹಾಕ್ಕೊಳ್ಳಿ. ಇನ್ನು ಆ ಒಂದು ಏಲಕ್ಕಿ ಮತ್ತು ಆ ಕಲ್ಲುಪ್ಪನ್ನು ಅಲ್ಲೇ ವಿಸರ್ಜಿಸಿ. ಆ ಬಟ್ಲು ಸಮೇತವಾಗಿ ವಿಸರ್ಜಿಸಿಬಿಟ್ಬಿಡಿ ಸ್ನೇಹಿತರೆ. ಖಂಡಿತ ಸ್ನೇಹಿತರೆ, ನಿಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ. ಹಣಕಾಸಿನ ವೃದ್ಧಿಯಿಂದ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದಂತೆ ಒಳಿತನ್ನು ಕಂಡುಕೊಳ್ತೀರಾ ಅಂತಲೇ ಹೇಳಲಾಗುತ್ತೆ. ಯಾವುದೋ ಒಂದು ಮೂಲದಿಂದ ಧನಾಗಮನವಾಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ವೃತ್ತಿ ಜೀವನದಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತೀರಾ. ಪ್ರಮೋಷನ್ ಆಗುವಂಥದ್ದು, ಇಲ್ಲ ಆಕಸ್ಮಿಕವಾಗಿ ಧನಾಗಮನವಾಗುವಂಥದ್ದು. ಯಾರಿಗೋ ದುಡ್ಡನ್ನು ಕೊಟ್ಬಿಟ್ಟಿರ್ತೀರಾ, ಅವ್ರು ಕೊಡದೆ ಸತಾಯಿಸ್ತಿದ್ದಾರೆ ಅಂದರೆ ಆ ಹಣಕಾಸು ಬರಬೇಕು ಅಂದ್ರೂ ಕೂಡ ಈ ಒಂದು ಪರಿಹಾರ ನಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಮಗೆ ಶಾಸ್ತ್ರಗಳು ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ತಿಳಿಸ್ಕೊಟ್ಟಂಥ ಈ ಚಿಕ್ಕ ಪರಿಹಾರ, ಒಂದು 30 ರೂಪಾಯಿ 20 ರೂಪಾಯಲ್ಲಿ ಮುಗ್ದೋಗುವಂಥ ಪರಿಹಾರ, ಏಲಕ್ಕಿ, ಕಲ್ಲುಪ್ಪು, 1 ರು ನಾಣ್ಯ, ಇಷ್ಟೇ ಸ್ನೇಹಿತರೆ. ಸಿಂಪಲ್ಲು. ಇಷ್ಟೇ ನಿಮಗೆ ಅದ್ಭುತವಾದ ಬದಲಾವಣೆಯನ್ನು ನೋಡ್ತೀರಾ. ನೀವು ನಾಳೆಯಿಂದನೇ ಗಮನಿಸ್ತಾ ಹೋಗ್ಬೋದು. ಯಾವುದಾದ್ರೂ ಮೂಲದಿಂದ ನಿಮಗೆ ಹಣ ಬರ್ತಾನೇ ಹೋಗ್ತಾ ಇರುತ್ತೆ, ಕಷ್ಟಗಳು ದೂರವಾಗ್ತಾ ಇರುತ್ತೆ, ಅಭಿವೃದ್ಧಿ ಪಥದ ಕಡೆಗೆ ನಿಮ್ಮ ಜೀವನ ಸಾಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.